ಸಿಎಂ ಸ್ಥಾನದಿಂದ ಇಳಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತಿಗೆ ಇದುವರೆಗೂ ಕೂಡ ಎಲ್ಲೂ ಕಾಣಿಸ್ಕೊಂಡವರಲ್ಲ, ಮನೆ ಕಾರ್ಯಕ್ರಮದ ಫೋಟೋದಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ. ಸಿಎಂ ಪತ್ನಿ ಹೆಸರು ಎಳೆದು ತಂದಿದ್ದಕ್ಕೆ ಸಿದ್ದೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ನವರಿಗೆ ರಾಜೀನಾಮೆ ಕೇಳೋದೇ ಕೆಲಸ, ಸಿದ್ದರಾಮಯ್ಯರದ್ದು ಬಂದ ಮೇಲೆ ಅವರದ್ದು ಬರದೇ ಇರುತ್ತಾ ಅಂತ ಹೇಳಿದ್ದಾರೆ. ಸೊ ನಮ್ಮ ಪ್ರತಿನಿಧಿ ನಂದೀಶ್ ಸಿದ್ದರಾಮಯ್ಯ ಸಹೋದರ ಸಿದ್ದೇಗೌಡರನ್ನ ಮಾತಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಸಿಎಂ ಸಿದ್ದರಾಮಯ್ಯನವರಿಗೆ ಇದೀಗ ಮೂಡ ಸಂಕಷ್ಟ ಎದುರಾಗಿದೆ. ಇನ್ನು ಅವರ ಪತ್ನಿ ಇದೀಗ ಮೂಡಕ್ಕೆ ವಾಪಸ್ ಸೈಟ್ ಅನ್ನ ಕೊಡ್ತೀನಿ ಮೂಲಕ ಪತ್ರವನ್ನ ಬರೆದಿರುವಂತದ್ದು. ಇನ್ನು ಭಾವನಾತ್ಮಕವಾಗಿ ಆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಮ್ಮ ಜೊತೆ ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡರಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರಿ, 45 ವರ್ಷದ ರಾಜಕಾರಣ, 50 ವರ್ಷ ಸುದೀರ್ಘ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಮಾಡ್ಕೊಬಂದಂಥವ್ರು. ಅವ್ರಿಗೆ ಇಂತಹ ಒಂದು ಸಂಕಷ್ಟ ಯಾವತ್ತೂ ಕೂಡ ಬಂದಿರಲಿಲ್ಲ, ಯಾವುದೇ ಕಳಂಕ ಇರಲಿಲ್ಲ. ಆದ್ರೆ ಈಗ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಸರ್ ನೀವು? ಹತ್ತಿರದಿಂದ ಸಿದ್ದರಾಮಯ್ಯನವ್ರು ನೋಡಿದ್ದೀರಾ? ಏನು ಹೇಳೋದವರು ಈಗ ಯಾವಾಗ 41 ವರ್ಷದಿಂದ ಏನೂ ಬಂದಿರಲಿಲ್ಲ. ಈಗ ಇವೆಲ್ಲ ಎತ್ಕೊಂಡು ಕುಂತಾರ. ಯಾವ ಸುದ್ದು ಬಂದಿರಲಿಲ್ಲ 41 ವರ್ಷದಿಂದ. ಈ ಥರ ಅವರಂತ ಇದ್ರೆ ಇರಲಿಲ್ಲ. ಬೇಕಷ್ಟು ಇವೆಲ್ಲ ಮಾಡ್ಕೊಂಡಾರ. ಅವರು ಇಷ್ಟು ಎಕರೆ ಅಂತ ಹೇಳೋಕ್ಕಾಗಲ್ಲ. ಅವ್ರದ್ದೊಂಚೂರು ಸುದ್ದಿ ಇದ್ಲಿ ಈಗ ಇವ್ರದಾಗ ಇದು ಮಾಡ್ಕೊಂಡು ಕೂತಾರೆ ಅಷ್ಟು ಬಿಡಪ್ಪ. ಎಲ್ಲ ಬೇಕಾಷ್ಟು ಮಾಡ್ಯಾರ. ಯಡಿಯೂರಪ್ಪ ಎಲ್ಲ ಕುಮಾರಸ್ವಾಮಿ ಎಲ್ಲ ಬೇಕಾಷ್ಟು ಮಾಡ್ಯಾರ. ಅಂದ್ರೆ ಯಾಕೆ ಅಂತ ಸರ್ ಇಷ್ಟೊಂದು ಆರೋಪಗಳು ಸಿದ್ದರಾಮಯ್ಯನವ್ರ ಮೇಲೆ ಏನಕ್ಕೆ ಬರ್ತಾ ಇದೆ ಅಂತ? ಅದು ಏನೇನೋ ಯಾವನೋ ಇದು ಮಾಡಿದ್ರು ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೊತ್ತಿಲ್ಲ ಹೇಳ್ಬೇಕು. ಅಂದ್ರೆ ಬೇಕಂತಲೇ ಅವ್ರನ್ನ ಸಿಲುಕಿಸುವಂತ ಷಡ್ಯಂತ್ರ ಏನಾರು ಆಗ್ತಾ ಇದೆಯಾ? ಏನೇನೋ ಆಗದೆ ಏನೇನೋ ಮಾಡ್ತಾವ. ಅಂದ್ರೆ ರಾಜಕೀಯದಲ್ಲಿ ಅವ್ರನ್ನ ಏನೋ ಒಂದ್ ಕಡೆ 2ನೇ ಬಾರಿ ಸಿಎಂ ಆಗಿದ್ದಾರೆ. ಆ ನಿಟ್ಟಿನಲ್ಲೂ ರಾಜಕೀಯ ಏನೋ ಮಾಡ್ಬೇಕು ಅಂತಾನೆ. 2ನೇ ಬರುವಾಗಾದ್ರು ಈಗ ಆಗಿ ತಿರ್ಗಾ 1 ಬಾರಿ 5 ವರ್ಷ ಆದ್ರು. ಈಗ ತಿರ್ಗಾ ಈಗ 1 ವರ್ಷ ಆಗದ, ಇನ್ನೊಂದು ವರ್ಷ 2 ವರ್ಷ ಆಗದ. ಈಗ ಅವರು ಏನು ಯಾತಕ್ಕೂ ಇದು ಮಾಡೋಲ್ಲ ಮುಡಿತಾರೆ, ಇದು ಮಾಡ್ತಾವ್ರು. ಅಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ಈ ತರ ಮಾಡ್ತಾ ಇದ್ದಾರೆ. ಮಾಡ್ತಾವ್ರ. ಏನೇನು ಯಾವ್ದಕ್ಕೂ ಸಿಕ್ಕಿಲ್ವಲ್ಲ, ಏನೇನೋ ಸುಮ್ ಗುಡ್ಸ್ಕೊಂಡು ಏನೇನೋ ಮಾಡ್ತಾವ. ಅಂದ್ರೆ ಸರ್ ಮೂಡ ವಿಚಾರವಾಗಿ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಗೊತ್ತಾ ಸರ್? ಯಾಕೆಂದ್ರೆ 14 ಸೈಟ್ ಅನ್ನ ಅಕ್ರಮವಾಗಿ ಪಡೆದ್ರು. ಒಂಚೂರು ನಮ್ಗೆ ಗೊತ್ತಿಲ್ಲಪ್ಪ. ಸುಮ್ಗೆ ಗೊತ್ತಿಲ್ಲ, ಆಡ್ಬೇಕು, ಗೊತ್ತಿಲ್ಲ ಆಡ್ಬಿಡ್ತವೆ. ಅಂದ್ರೆ ಯಾವತ್ತಾದ್ರೂ ಜಮೀನು ತಕೊಳ್ಬೇಕು, ಸೈಟ್ಗಳನ್ನ ಮಾಡ್ಬೇಕು, ಆ ತರದ ಆಸೆ ಯಾರು ಇರ್ತಾ ಸರ್? ನೀವು ನೋಡಿದಿರಾ? ಯಾಕೆ ನೀವು ಅಣ್ಣ? ಅದು ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಏನ ಸುದ್ದಿನೇ ಗೊತ್ತಿಲ್ಲ. ಇವತ್ತು ನಿನ್ನೆ ಸಿದ್ದರಾಮಯ್ಯನವರ ಪತ್ನಿ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ ಸರ್. ಅಂದ್ರೆ ನಮ್ಗೆ ಸೈಟ್ಗಳು ಬೇಡ, ಆದ್ರೆ ನಮ್ಮ ಪತಿಗೆ ನೀವು ಕಳಂಕ ತರುವಂತ ಕೆಲಸಗಳಾಗ್ತದೆ, ಭಾವನಾತ್ಮಕವಾಗಿ ಬರ್ದಿರುವಂತದ್ದು. ಈಗ ಅದು ಗೊತ್ತಾಯ್ತು, ಎಲ್ಲ ಬರ್ದಿರೋದೆಲ್ಲ ಈಗ ನೋಡುದು ಅಷ್ಟೇ. ನಮ್ಗೆ ಇನ್ನೇನು ಒಂಚೂರು ಯಾವುದು ಗೊತ್ತಿಲ್ಲ. ಈಗ ಅಲ್ಲಿ ಟಿವಿಲಿ ನೋಡ್ತಕೊಂಡಿದ್ದು. ಸರ್ ನಿಮ್ಮ ಅತ್ತಿಗೆ ಅವ್ರನ್ನ ನೋಡಿದ್ರೆ ಅಂದ್ರೆ ಯಾವತ್ತೂ ಕೂಡ ಅವರು ಬಹಿರಂಗವಾಗಿ ಎಂದೂ ಕೂಡ ಮಾತಾಡ್ದವ್ರಲ್ಲ. ಯಾರ ಕಣ್ಣು ಅವರು ಯಾವಲ್ವಾ ಏನು ಇದೆ ಇದು ಆ ಮೂಡಿಯೋದು ಏನೋ ನಮ್ಗೆ ಅದು ಗೊತ್ತಿಲ್ಲ. ಮೂಡಿಯೋದು ಮಾಡಿದ್ರು ಬಿಟ್ರು ಅದು ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ಲದ್ರೆ ಆಡ್ಬೇಕು, ಗೊತ್ತಿಲ್ಲದೆ ಆಡ್ಬಿಡ್ತೀವಲ್ಲ. ಅಂದ್ರೆ ಅವ್ರು ಯಾವತ್ತೂ ಕೂಡ ಹೊರಗಡೆ ಬಂದು ಮಾತಾಡ್ತಿರಲಿಲ್ಲ. ನಾವು ವಾದವರೇ ಇಲ್ಲ ಹೆಚ್ಚಿಗೆ. ಈಗ ನಮಗೆ 1 ತಿಂಗಳಿಗೆ 3 ತಿಂಗಳಿಗೆ 4 ತಿಂಗಳಿಗೆ ಹೋಯ್ತೀವಿ ಬಂದ್ಬಿಟ್ಟಿದ್ದು. ಅಂದ್ರೆ ಒಂದಷ್ಟು ಭಾವನಾತ್ಮಕವಾಗಿ ನೋವಿನಿಂದ ಪತ್ರ ಬರೆದಿದ್ದಾರೆ ಸರ್. ಅಂದ್ರೆ ಅವರ ಸಿದ್ದರಾಮಯ್ಯನವರ ಪತ್ನಿ ನಿಮ್ಮ ಅತ್ತಿಗೆ ಏನ್ ಹೇಳ್ತೀರಾ ಸರ್? ಅವ್ರನ್ನ ಏನು ಹೇಳಿದ್ರೆ ಈಗ ಎಲ್ಲ ಬರದಲ್ಲ ಗೊತ್ತಾಯ್ತಲ್ಲ, ಇನ್ನೇನು ಹೇಳೋದು? ಇಷ್ಟು ಅಷ್ಟೇ ಅಪ್ಪ. ಇನ್ನು ನಾವೇನು ಹೇಳಕ್ಕದ್ದು? ಸುಮ್ಮನೆ ಗೊತ್ತಿದ್ರು ಆಡ್ತಾ ಗೊತ್ತಾಗಿರೋದು ಆಡ್ಬೇಕು ಅಷ್ಟೇ ಹೊರತು ಇನ್ನೇನಿಲ್ಲ. ಇದರ ನಡುವೆ ಸರ್ ಯಾವತ್ತಾದ್ರೂ ಸಿದ್ದರಾಮಯ್ಯನವರ ಪತ್ನಿ ಇಲ್ಲಿಗೆ ಬರುವಂತದ್ದು ಅವ್ರು ಯಾವ ರೀತಿ ಸರ್ ನೇಚರ್? ಅಂದ್ರೆ ಜನಗಳ ಜೊತೆ ಬೆರೆಯುವಂತದ್ದು? ನಿಮ್ಮ ಊರಿಗೆ ಹೋಯ್ತಿರು, ಊರಿಗೆ ಬತ್ತಿರು ಹೋಯ್ತಿರು. ಬಂದು ಒಂದು ದಿನ 2 ದಿನ ಮನೆಗೆ ಹೋಯ್ತಿರು. ಆ ಪತ್ರದಲ್ಲಿ ಬರ್ದಿದ್ದಾರೆ, ನಾನು ಯಾವತ್ತೂ ಕೂಡ ಆಸ್ತಿ ಹಣಗಳಿಂದ ಈ ಒಂದು ಬೆಳವಣಿಗೆಗಳಿಂದ ಅಂತ. ನಿಜ. ಜನಗಳಿಗೆ ಏನೇನು ಆಗದೆ ಏನೋ ನೋವಿದೆಯಾ ಸರ್ ಅವ್ರಿಗೆ, ಪತ್ನಿಯವ್ರಿಗೆ, ಸಿದ್ದರಾಮಯ್ಯನವರ ಪತ್ನಿಯವ್ರಿಗೆ? ಏನು ಪಾಪ ಈ ಎಲ್ಲ ಬೆಳವಣಿಗೆಗಳಿಂದ ನೊಂದಿದಾರ ಅಂತ? ಇಲ್ಲ ಇಲ್ಲ, ಯಾವುದು ಇರಲಿಲ್ಲ. ಇದೇ ಪ್ರೋಗ್ರಾಮ್, ಇನ್ಯಾವುದು ಇಲ್ಲ.
ಅಲ್ಲ ಈ ಬೆಳವಣಿಗೆಗಳಿಂದನೇ, ಯಾಕೆಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಇವಾಗ FIR ದಾಖಲಾಗಿದೆ. ಅವರು ಕೂಡ ಸಿದ್ದರಾಮಯ್ಯ ಪತ್ನಿ ಏನೋ ಅವ್ರಿಗೆ ಗೊತ್ತು, ಅದೆಲ್ಲ ನಾವು ಹೇಳಕ್ಕಾಗಲ್ಲ. ಸುಮ್ಮನೆ ಗೊತ್ತಿದ್ರು ಏನು ಹೇಳಕ್ಕದ್ದು, ಗೊತ್ತಾಗಿ ಮಾತಾಡ್ಬೇಕು, ಗೊತ್ತಿದ್ದೆ ಮಾತಾಡ್ಬೇಕು. ಇಲ್ಲಿಗೆ ಕೊನೆಯದಾಗಿ ಊರಿಗೆ ಯಾವತ್ತು ಬಂದಿದ್ರು ಸರ್? ಊರಿಗೆ ಬಂದು ಇನ್ನೇನೋ ನಾ ಹೆಚ್ಚು ಕಮ್ಮಿ 8 ತಿಂಗಳು ಅನ್ಕೋಲ್ಲ ಅಷ್ಟೇ. 2 ತಿಂಗಳಾಯ್ತು. ಅಲ್ಲಿಂದ ಬಂದಿಲ್ಲ. ಏನಾದ್ರು ಮಾತಾಡಿದ್ರೆ ಸರ್ ಆ ಸಂದರ್ಭದಲ್ಲಿ? ಯಾವ ಮಾತು ಇಲ್ಲ, ಕಥೆ ಇಲ್ಲ. ಅವ್ರು ಪಾಡು ಅವ್ರು ಬಂದು ಅವ್ರು ನಮ್ಮ ಪಾಡೋಗಿಲ್ಲ. ಇನ್ನೊಂದ್ ಕಡೆ ಸರ್ FIR ಆಗಿದೆ ಸಿದ್ದರಾಮಯ್ಯ ವಿರುದ್ಧ. ಈಗ ಲೋಕಾಯುಕ್ತದಲ್ಲಿ FIR ಆಗಿದೆ. ಇನ್ನು EDಗೂ ಕೂಡ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ A1 ಆರೋಪಿಯನ್ನಾಗಿ ಮೂಡ ಪ್ರಕರಣದಲ್ಲಿ ಮಾಡಿರುವಂತದ್ದು. ಏನು ಹೇಳ್ತೀರಾ ಸರ್ ಈ ಒಂದು? ನಮ್ಗೆ ಒಂದು ಗೊತ್ತಿಲ್ಲ ಅಂತ ಹೇಳ್ತಾ ಮೇಲೆ ಸುಮ್ಮನೆ ಗೊತ್ತಿದ್ರು ಯಾವ್ದು ಹೇಳಕ್ಕದ್ದು ಗೊತ್ತಿಲ್ಲ. ನಮ್ಗೆ ಒಂದು ಗೊತ್ತಿಲ್ಲ ಬೆಲ್ಲ. ಸುಮ್ಮನೆ ಗೊತ್ತಿದ್ರು ಹೇಳ್ಬಾರ್ದು, ಗೊತ್ತಾಗಿ ಹೇಳ್ಬೇಕು. ನಮ್ಗೊಂದು ಅದು ಎಲ್ಲ ಒಂದು ಗೊತ್ತಿಲ್ಲ. ನಮ್ಗೆ ಆಗೋದಿಲ್ಲ ನಾವೆಲ್ಲಪ್ಪ, ನಮ್ಗೆ ಹೆಂಗೆ ಗೊತ್ತು? ಒಂದ್ ಕಡೆ ಈಗಾಗಲೇ BJP ಅವರು ಮತ್ತೆ JDS ನವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದಾರೆ. ಆಡ್ತಾವ್ರ ದಿನ ಅದೇ ಕೆಲಸ ಅವ್ರಿಗೆ, ಇನ್ನು ಯಾಕೆ ಕೆಲಸ ಇಲ್ಲ. ಅವ್ರವು ಇನ್ನೂ ಬರ್ತಾವ, ಈಚೆಗ ಗ್ಯಾರಂಟಿ ಬರ್ತಾವ. ಇದು ತಪ್ಸ್ಕೊಳಕ್ಕಾಗಲ್ಲ. ಅವರು ಇವರು ಸುಮ್ ಕುತ್ಕೋದಾರ ಹೇಳಪ್ಪ. ಇನ್ನು ಇವ್ರದ್ದು ಬಂದ್ಮೇಲೆ ಇನ್ನು ಅವ್ರದ್ದು ಬಿಟ್ರ ಅವು ಬರ್ತಾ ಇರ್ತವೆ. ಇನ್ನು ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಪಡಿಬೇಕು ಅನ್ನೋದು ಒಂದೇ ಉದ್ದೇಶ, ಈ ರೀತಿ ಆರೋಪಗಳು ಬರ್ತಾ ಇದೆಯಾ ಅಂತ ಭಗವಂತನಿಗೆ ಗೊತ್ತೋದಿಲ್ಲ, ಅದು ನಮಗೆ ಗೊತ್ತಿಲ್ಲ. 5 ವರ್ಷ CM ಆಗಿರ್ತಾರೆ ಸರ್. ಯಾಕೆಂದ್ರೆ ಕಳೆದ ಹಿಂದೆ CM ಆದ ನಂತರ 5 ವರ್ಷ ಪೂರೈಕೆ ಮಾಡಿದ್ರು. ದೇವರಾಜ್ ಅರಸು ಬಳಿಕ 5 ವರ್ಷ ಕಂಪ್ಲೀಟ್ ಮಾಡೋದಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರು. ಈ ಬಾರಿಯೂ ಕೂಡ 5 ವರ್ಷ ಇರ್ತಾರ CM ಆಗಿ ಏನು ಅಂತ? ಅಪ್ಪ ಅದು ಮುಂದೆ ಬರ ನಮ್ಗೆ ಹೇಳಕ್ಕಾಗಲ್ಲ. ಒಟ್ಲಿ ಇರ್ತಾರ. ನಮ್ಮ ಮುಂದೆ ಬರೋದು ಎಲ್ಲ ಹೇಳಕ್ಕಾಗಲ್ಲ. 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇರ್ತಾರೆ, ನಂಬಿಕೆ ಇದೆ ನಿಮ್ಗೆ ಸಹೋದರ? ಒಳಗೆ ಇವೆಲ್ಲ ಇವೆ ಎತ್ಕೋತಾರಲ್ಲಪ್ಪ, ನಮ್ ಕದ 5 ವರ್ಷ ಇರ್ತಾರೆ ಅಂತ. ಅದೇ ಇವೆಲ್ಲ ಅಂದ್ರೆ ನಿಮ್ಗೆ ಅದೊಂದು ಆತಂಕ ಇದೆಯಾ ಅಂತ? ಯಾಕೆಂದ್ರೆ ಹೇಳ್ತಾ ಇದ್ರಿ ಇದೆಲ್ಲ ಅವೆಲ್ಲ ಕಟ್ಕೊಂಡು ಇಲ್ಲ ಗಿಟ್ಕೊಂಡು ಇಲ್ಲ, ಒಟ್ಟನೆ 5 ವರ್ಷ ಆಡ್ತಾರ ಅಂತ ಇದ್ದು. 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಮೊದಲು ಜನ ಯಾರೋ ಹಿಂಗೆ ಹೇಳಿದೀನಿ ನಾನು, 5 ವರ್ಷ ಆಡ್ತಾರ ಅಂತ. ಈಗಲೂ 5 ವರ್ಷ ಆಡ್ತಾರ ಕಣ್ಬಿಡಿ. 5 ವರ್ಷ ಆಡ್ತಾರೆ ಸರ್. ಇವಾಗ ನಿಮ್ಮ ಕುಟುಂಬಕ್ಕೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ, ಅಂದ್ರೆ ನೀವು ಕೂಡ ಯಾರು ಕೂಡ ಹೊರಗಡೆ ಬಂದು ಯಾವತ್ತೂ ಕೂಡ ರಾಜಕಾರಣ ಮಾಡಿದಂತವ್ರಲ್ಲ. ನಿಮ್ಮ ಸಹೋದರ CM ಆದ್ರೂ ಕೂಡ ಇಡೀ ಕುಟುಂಬವೇ ಕೂಡ ಎಲ್ಲೂ ಕೂಡ ಗೊತ್ತೇ ಆಗಲ್ಲ. ಕುಂತೀವಿ ಮಾಡಲಿ, ನಾವು ಎಲ್ಗೂ ಆದವರು ಅಲ್ಲ ಬಿಟ್ಟವರು ಅಲ್ಲ. ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ರಾಜಕೀಯ ಗೊತ್ತಿಲ್ಲ. ನಮ್ ಮಾಡತ್ ನಮ್ಗೇನು ಗೊತ್ತು? ಇವೆಲ್ಲ ಬೆಳವಣಿಗೆಗಳು ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಅಯ್ಯೋ ಯಾಕೆ ಈ ಮಳೆ ಕಾಲದಲ್ಲಿ ಬೆಲ್ಲ ಹೇಳಕ್ಕಾಗಲ್ಲ. ಹುಸಿ ಕಷ್ಟ ಇದಾವ, ಕಷ್ಟ ಇವತ್ತು. ಅಲ್ಲ ಇವೆಲ್ಲ ಘಟನೆಗಳು ನೋಡಿದ್ರೆ ಏನ್ ಹೇಳ್ತೀರಾ ಅಂತ? ಏನು ಹೇಳೋ ಏನು ಹೇಳಪ್ಪ, ಗೊತ್ತಿದ್ದವ್ರು ಮುಂದ್ಕ ಏನು ನನಗೊಂದು ಗೊತ್ತಿಲ್ಲ. ಸುಮ್ ಗೊತ್ತಿದ್ದು ಹೇಳ್ಬಾರ್ದು. ಇದಿಷ್ಟು ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸಿದ್ದರಾಮನಹುಂಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.